ಭ್ರಷ್ಟಾಚಾರದ ವಿರುದ್ಧ ನಡೆಯಿತು ಅದ್ದೂರಿ ಹೋರಾಟ. ಎಎಪಿಗೆ ಉರುಳಾಯಿತು ವಂತಿಗೆ ಸಂಗ್ರಹ. ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಬಂಡವಾಳ. ಹೌದು, ದೇಶಾದ್ಯಂತ ಭ್ರಷ್ಟಾಚಾರದ ಬಗ್ಗೆ ಹೋರಾಟದ ಕಿಚ್ಚು ಹೊತ್ತಿಸಿದ ಆಮ್ ಆದ್ಮಿ ಪಕ್ಷ ಇದೀಗ ಹಗರಣವೊಂದರಲ್ಲಿ ಬಿದ್ದು ವಿಲವಿಲನೆ ಒದ್ದಾಡ್ತಿದೆ. ರಹಸ್ಯ ಕಾರ್ಯಾಚರಣೆಯೊಂದರಲ್ಲಿ ಪಕ್ಷದ ಮುಖಂಡರಾದ ಶಾಜಿಯಾ ಇಲ್ಮಿ ಹಾಗೂ ಕುಮಾರ್ ವಿಶ್ವಾಸ್ ಎಂಬುವವರು ಪಕ್ಷಕ್ಕೆ ವಂತಿಗೆ ಸಂಗ್ರಹದ ಬಗ್ಗೆ ಮಾತನಾಡಿರೋದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ವೆಬ್ಸೈಟ್ ಒಂದು ಈ ವಿಚಾರವನ್ನ ಬಯಲಿಗೆಳೆದಿದೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಹುಮ್ಮಸ್ಸಿನಲ್ಲಿದ್ದ ಅರವಿಂದ್ ಕೇಜ್ರಿವಾಲ್ ಮಂಕಾಗಿದ್ದಾರೆ. ಇದೆಲ್ಲ ರಾಷ್ಟ್ರೀಯ ಪಕ್ಷಗಳ ಪಿತೂರಿ ಅಂತ ಕೇಜ್ರಿವಾಲ್ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಎಎಪಿ ಮುಖಂಡ ಯೋಗೇಂದ್ರ ಯಾದವ್ ವಿಡಿಯೋ ನಕಲಿ ಅಂತ ಹೇಳಿದ್ದಾರೆ. ये बातचीत बहुत लंबी थी और ये जो हिस्से दिखाए जा रहे हैं वो उसके तोड़ मरोड़ के छोटा सा अंश दिखाया जा रहा है। उन सब ने कहा कि आप पूरी बात सुन लीजिए, उसके बाद अगर आप ये फैसला करते हैं कि हम लोगों ने गलत किया तो हम पार्टी के कैंडिडेट से हटने को तैयार हैं, लेकिन पूरी बात सुन ली जाए। हम पूरा सच जानना चाहते हैं। ಇತ್ತೀಚೆಗಷ್ಟೇ ಆಮ್ ಆದ್ಮಿ ಪಕ್ಷಕ್ಕೆ ಬರೋ ವಂತಿಗೆ ಬಗ್ಗೆ ದೇಶಾದ್ಯಂತ ಚರ್ಚೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಗುರುವಾರ ಬಿಡುಗಡೆಯಾದ ಕುಟುಕು ಕಾರ್ಯಾಚರಣೆ ವಿಡಿಯೋ ಎಎಪಿ ಪಕ್ಷವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ. ವಂತಿಗೆ ಸಂಗ್ರಹ ವಿಚಾರಕ್ಕೆ ಎಎಪಿ ಮೇಲೆ ಚುನಾವಣಾ ಆಯೋಗ ಈಗಾಗಲೇ ನಿಗಾ ಬೀರಿಸಿದೆ. ಒಟ್ನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕಿಳಿದಿರೋ ಎಎಪಿ ತಾನೇ ಖೆಡ್ಡಕ್ಕೆ ಬಿದ್ದಿರೋದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ರಾಜ್ ನ್ಯೂಸ್.